ಅಸ್ಸಲಾಮುಅಲೈಕುಂ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ನಲ್ಲಿ ನಾವು ಬಕ್ರೀದ್ ಹಬ್ಬದ ವಿಶೇಷತೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಅತ್ತೆ ಸೇರಿಕೊಂಡು ಈದ್ ಮೊದಲನೇ ಹಿಂದಿನ ರಾತ್ರಿ ನಾವು ಮಾಡ್ತಾ ಇರೋದು ಫಾತಿಹ ಇರುತ್ತೆ. ಈ ಬಕ್ರೀದ್ ವಿಶೇಷತೆ ಬಂದುಬಿಟ್ಟು ಈದುಲ್ ಅದ ಅಂತೇಳಿ ಕರಿತೀವಿ. ಈ ಈದುಲ್ ಅದ ಬಂದುಬಿಟ್ಟು ಬಲಿದಾನ ಕೊಡುವ ಒಂದು ದಿನ. ಪ್ರತಿಯೊಬ್ಬರು ಈ ಹಬ್ಬಕ್ಕೆ ಒಂದು ಪ್ರಾಣಿನ ಬಲಿ ಕೊಡ್ತಾರೆ. ಅಂದರೆ ಬಕ್ರನ ಇಲ್ಲ ಹಸುನ ಕೊಡ್ತಾರೆ. ಮತ್ತು ಇಲ್ಲಂತವ್ರು ಏನು ಮಾಡೋದು ಅಂದರೆ ಫ್ರೆಂಡ್ಸ್, ಅದಕ್ಕೂ ನಾವೇನು ಮಾಡೋದು, ನಮ್ಮಲ್ಲಿರೋ ಒಂದು ಕೆಟ್ಟ ಅಭ್ಯಾಸಗಳನ್ನು ನಾವು ಇಲ್ಲಿ ಅಲ್ಲಾಹನ ಮುಂದೆ ಬಲಿನ ಕೊಡ್ಬೋದು. ಏನು ಕೆಟ್ಟ ಅಭ್ಯಾಸ ಅಂದರೆ ಅತಿಯಾಗಿ ಮೊಬೈಲ್ ಯೂಸ್ ಮಾಡೋದು ಒಂದು ಕೆಟ್ಟ ಅಭ್ಯಾಸ, ಕೋಪ, ಆಮೇಲೆ ಇನ್ನೊಬ್ಬರ ಮೇಲೆ ದ್ವೇಷ ಮಾಡೋದು. ಸೊ ಇದು ಇಂಥ ಒಂದು ಚಟ ಇರೋದು, ಅದು ನಾವು ಅಲ್ಲಾಹನಿಗೆ ಒಂದು ಆ ದಿನ ಬಲಿನ ಕೊಡ್ಬೋದು. ನೆಕ್ಸ್ಟ್ ಅದು ನಮ್ಮ ಜೀವನದಲ್ಲಿ ಬರದೇ ಇರಲಿ ಅಂಥೇಳಿ. ಸೊ ನಾನು ಒಂದು ಅಂದ್ಕೊಂಡಿದ್ದೀನಿ. ಏನು, ಈ ಸ್ಕೂಲ್ ಹಾಲಿಡೇಸ್ನಲ್ಲಿ ತುಂಬ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೆ. ಸೊ ಅದನ್ನು ನಾನು ಜಾಸ್ತಿ ಮೊಬೈಲ್ನೇ ಯೂಸ್ ಮಾಡಬಾರ್ದು ಅಂಥೇಳಿ, ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇದು ಅಲ್ಲಾಹ್ ಪ್ರಾರ್ಥಿಸಿದ್ದೀನಿ. ಆಮೇಲೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನನ್ನದು ಒಂದು ದುವಾ ಆಗಿದೆ. ಸೊ ಇದೆಲ್ಲ ಮಾಡೋಷ್ಟಿಗೆಲ್ಲ ನೈಟ್ 7:30 ಮುಗೀತು. ಫಾತಿಹ ತುಂಬ ಚೆನ್ನಾಗಿ ಆಯಿತು. ಆಮೇಲೆ ಇದು ನೋಡ್ತಾ ಇರೋದು ಬಂದುಬಿಟ್ಟು ಬಾಸನ್ ಅಂತೇಳಿ, ದೇವರು ಅಲ್ಲಾಗೆ ಒಂದು ರೊಟ್ಟಿ ಮತ್ತು ಎಲ್ಲ ಮಾಡಿರೋದೆಲ್ಲ ಐಟಮ್ಸ್ ಎಲ್ಲ ಫಾತಿಹ ಕೊಡಿಸ್ತೀವಿ ಈ ಹಬ್ಬಕ್ಕೆ. ಇಲ್ಲಿ ನಾನು ಹೇಳೋದೇನೆಂದರೆ, ಯಾವುದೇ ಒಂದು ಹಬ್ಬ ನಾವು ಮಾಡಿದರೆ ಅದರ ಹಿಂದಿನ ವಿಶೇಷತೆ ಏನು ಅಂಥೇಳಿ ನಮ್ಮ ಮಕ್ಕಳಿಗೆ ಖಂಡಿತವಾಗಿ ತಿಳಿಸ್ಬೇಕಾಗುತ್ತೆ. ಯಾಕೆ ಅಂದರೆ ನಾನು ಹೀಗೆ ಅದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಅದೇ ಮಾತು ಇನ್ನೊಬ್ಬರು ದೊಡ್ಡವರು ಯಾರಾದರೂ ನಮಗೆ ವಿವರವಾಗಿ ಹೇಳಿದಾಗ, ಓ ಹೌದಾ ಹಿಂಗೆ ಅಂಥೇಳಿ ಅಂತೀವಿ. ಸೊ ಅದೇ ನಮ್ಮ ದೊಡ್ಡವರು ಅದು ಇತಿಹಾಸನ ಸ್ವಲ್ಪ ಕರೆಕ್ಟಾಗಿ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಾಗುತ್ತೆ, ಏನು ಹಬ್ಬದ ವಿಶೇಷ ಅಂಥೇಳಿ. ಆಗ ಮಕ್ಕಳು ಅರ್ಥ ಮಾಡ್ಕೊತಾರೆ. ಸೊ ಇದು ನೆಕ್ಸ್ಟ್ ಮಾರ್ನಿಂಗ್ ನೀವು ನೋಡ್ತಾ ಇರೋದು ನಮ್ಮ ಬಂಧುಗಳೆಲ್ಲ ನಮಾಜ್ಗೆ ಅಂತೇಳಿ ನಾವೆಲ್ಲ ಸೇರಿಕೊಂಡು ಎಲ್ಲರೂ ನಮಾಜ್ ಮಾಡಿದ್ವಿ, ದುವಾ ಮಾಡಿದ್ವಿ, ಎಲ್ಲರೂ ಚೆನ್ನಾಗಿರಲಿ ಅಂತ. ಸೊ ಇಲ್ಲಿ ನೋಡಿ ತುಂಬ ಖುಷಿ ಆಯಿತು ಎಲ್ಲರೂ ಒಟ್ಟಿಗೆ ಸೇರಿದ್ದು. ಇದು ನನ್ನ ಮಗಳು ಹಾಯ್ ಅಂತ ಇದ್ದಾಳೆ. ಆಮೇಲೆ ಎಲ್ಲರೂ ಸೇರಿಕೊಂಡು ಹೊರಗಡೆ ಇರೋ ಗಲ್ಲಿನಲ್ಲಿರೋ ಕೂಡ ಎಲ್ಲರೂ ಬಂದಿದ್ದರು. ಎಲ್ಲರೂ ಈದುಲ್ ಮುಬಾರಕ್ ಹೇಳ್ಕೊಂಡ್ವಿ ಒಬ್ರಿಗೊಬ್ರು. ಇದಂತೂ ತುಂಬ ಖುಷಿ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಆಮೇಲೆ ನಮ್ಮ ಸಣ್ಣ ಅತ್ತವ್ರ ಮನೆಗೆ ಹೋಗಿದ್ವಿ, ಅಲ್ಲಿನೂ ಎಲ್ಲರನ್ನೂ ಈದ್ ಮುಬಾರಕ್ ಹೇಳಿದ್ವಿ. ಇದಾಗಿತ್ತು ನನ್ನ ವ್ಲಾಗ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಜಾಯ್ ಮಾಡಿ, ಕೊನೆಯವರೆಗೂ ನೋಡಿ. ಥ್ಯಾಂಕ್ ಯು.